ಮಾತೃಕಂ ದ್ವಿಪದ ಇತಿ ರಾಮಾಯಣದ ವಾಕ್ಯ, ವಾಲ್ಮೀಕಿ ರಾಮಾಯಣದ ವಾಕ್ಯ. ಮಾತೃಕಂ ದ್ವಿಪದ ಇತಿ ಅಂದರೆ ಎರಡು ಕಾಲಿನ ಜೀವಿಗಳು, ಮನುಷ್ಯರು ಅಂತ. ದ್ವಿಪದ ಅಂದರೆ ಮನುಷ್ಯರು ಕೂತ್ ಹೇಳ್ತಾ ಇರುವಂಥದ್ದು. ಇಡೀ ಮನುಷ್ಯ ವರ್ಗ ತಾಯಿಯನ್ನು ಅನುಸರಿಸ್ತದೆ ಅಂತ. ಅವಳು ಹೇಗಿದ್ದಾಳೋ, ಅವಳು ಹೇಗೆ ಹೇಳ್ತಾಳೋ, ಕೂರ್ತಾಳೋ, ಮಾತಾಡ್ತಾಳೋ, ಏನು ಊಟ ಮಾಡ್ತಾಳೋ, ಏನು ಯೋಚನೆ ಮಾಡ್ತಾಳೋ, ಹೇಗೆ ಬದುಕ್ತಾಳೋ ಹಾಗೆ ಮಕ್ಕಳು ಆಗ್ತಾರೆ ಅಂತ. ಮಾತೃಕಂ ದ್ವಿಪದ ಇತಿ ರಾಮಾಯಣ. ಅದು ಕನ್ನಡದಲ್ಲಿ ಕೂಡ ಗಾದೆ ಇದೆ ಅಲ್ವಾ? ನೂಲಿನಂತೆ ಸೀರೆ, ತಾಯಿಯಂತೆ ಮಕ್ಕಳು ಅಂತ. ಹಾಗಾಗಿ ಆ ಮಕ್ಕಳು ಅವರು ಸತ್ಪ್ರಜೆಗಳಾಗಬೇಕು ಅಂದರೆ ನೀವು ಸಾಧ್ವರಾಗಬೇಕು. ಯಾಕೆಂದ್ರೆ ನೀವು ಕಲಿಸಿದ್ದನ್ನು ಮಕ್ಕಳು ಕಲಿಯೋದಕ್ಕಿಂತ ಹೆಚ್ಚು ನೀವು ಹೇಗಿರ್ತೀರೋ ಅದನ್ನು ಕಲಿತಾರೆ ಮಕ್ಕಳು. ನೀವು ಹೇಳ್ಕೊಟ್ಟಿದ್ದನ್ನು ಕಲಿಯೋದಕ್ಕಿಂತ ಹೆಚ್ಚಾಗಿ ನೀವು ಏನು ಊಟ ಮಾಡ್ತೀರಿ, ಏನು ಮಾತಾಡ್ತೀರಿ, ಹೇಗೆ ಮಲಗ್ತೀರಿ, ಹೇಳ್ತೀರಿ, ಯಾವ ರೀತಿ ಜೀವನ ಮಾಡ್ತೀರಿ. ದೂರವಾಣಿ ಬಂತು, ಅಮ್ಮ ಮನೇಲಿಲ್ಲ ಅಂತ ಹೇಳು ಅಂತ ನೀವು ಮಗುವಿಗೆ ಹೇಳ್ಕೊಟ್ರೆ, ಅಲ್ಲ ಪಕ್ಕದಲ್ಲಿ ಎದ್ಕೊಂಡು ಅಮ್ಮ ಇಲ್ಲ ಅಂತೇಳಿ, ಮನೇಲಿಲ್ಲ ಅಂತ ಹೇಳಿ ಅಂತ ಹೇಳ್ಕೊಟ್ರೆ, ಅಮ್ಮನಾಗಲಿ ಅಪ್ಪನಾಗಲಿ ಅಂತ ನೀವು ರಹದಾರಿ ಕೊಟ್ಟಂತೆ ಅಂತ ಮಗುವಿಗೆ ನೀನು ಸುಳ್ಳು ಹೇಳ್ಬೋದು ಅಂತ. ಧಾರಾಳ ಸುಳ್ಳು ಹೇಳ್ಬೋದು. ನಾನು ಇಷ್ಟು ಹೇಳಿದ್ದೇನೆ, ನೀನು ಇಷ್ಟು ಹೇಳ್ಬೋದು ಅಂತ. ಯಾಕೆ ನಿಮ್ಮಷ್ಟೇ ನಿಲ್ಲಿಸ್ತಾರೆ ಅವರು ಹೇಳಿ ಸುಳ್ಳನ್ನು. ಮುಂದಿನ ಪೀಳಿಗೆ ಜಾಸ್ತಿ ಮಾಡ್ತಾರೆ ಅವರು ಅದನ್ನು ಅಂತ. ಅಷ್ಟಕ್ಕೆ ನಿಲ್ಲಿಸೋದಿಲ್ಲ ಅವರು ಅದನ್ನು. ಹಾಗಾಗಿ ನಾವು ಹೇಗೆ ಬದುಕ್ತೇವೋ ಅದು ನಮ್ಮ ಮಕ್ಕಳಿಗೆ ಶಿಕ್ಷಣ ಹೊರತು ನಾವು ಏನು ಹೇಳ್ಕೊಡ್ತೇವೋ ಅದಲ್ಲ. ನಾವು ಹೇಗೆ ಬದುಕ್ತೇವೋ ಅದು ಮಕ್ಕಳಿಗೆ ಶಿಕ್ಷಣ. ನಿಮ್ಮ ಮಕ್ಕಳು ಒಳ್ಳೆಯವರಾಗಬೇಕು ಅಂದ್ರೆ ನೀವು ಒಳ್ಳೆಯವರಾಗಬೇಕು. ನಿಮ್ಮ ಮಕ್ಕಳು ಧರ್ಮಿಷ್ಠರಾಗಬೇಕು ಅಂದರೆ ನೀವು ಧರ್ಮಿಷ್ಠರಾಗಬೇಕಾಗ್ತದೆ. ಅದಿಲ್ಲದೆ ನಿಮ್ಮ ಮಕ್ಕಳು ಧರ್ಮಿಷ್ಠರಾಗೋದಿಲ್ಲ. ನಿಮ್ಮನ್ನು ನೋಡಿ ಕಲಿತಾರೆ ಅವರು ಅಂತ. ಇಡೀ ಪ್ರಕೃತಿಯನ್ನು ನೋಡಿ, ಇಡೀ ಪ್ರಕೃತಿ ಹಾಗೆ ಇದೆ ಅಂತ. ಸಂಪೂರ್ಣ ಪ್ರಕೃತಿ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟಗಳನ್ನು ನೋಡಿ. ತಾಯಿ ಪಾತ್ರ ಏನು, ತಂದೆ ಪಾತ್ರ ಏನು ಅಂತ. ತಾಯಿ ಪಾತ್ರ ಇಷ್ಟು, ತಂದೆ ಪಾತ್ರ ಇಷ್ಟು ಅಲ್ಲಿ ಅಂತ. ಆ ಮಗುವನ್ನ ಜನ್ಮ ಕೊಟ್ಟು ಬೆಳೆಸಿ ಒಂದು ಹಂತಕ್ಕೆ ತರುವಲ್ಲಿ ತಾಯಿ ಪಾತ್ರ ಇರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಹೊಣೆಗಾರಿಕೆ ಏನಂದ್ರೆ ಈ ಸಮಾಜವನ್ನ ಉಳಿಸುವಂಥದ್ದು.